ಸಾಫ್ಟ್ ಪಪ್ಪಿಯಾಗಿ ಆ್ಯಂಡ್ ಲೇಯರ್ಡಾಗಿ ಚಪಾತಿ ಹೆಂಗೆ ಮಾಡೋದಂತ ಹೇಳ್ತೀನಿ ಬನ್ನಿರಿ. ಸೊ ಆ್ಯಕ್ಚುಲಿ ಇದು ತುಂಬಾ ಈಸಿ ಇದೆ ಆ್ಯಂಡ್ ಇದು ನೀವು 2-3 ದಿನ ಇಟ್ಟು ತಿಂದ್ರೂ ಏನೂ ಕೆಟ್ಟೋಗಲ್ಲ. ಸೊ ಇಲ್ಲಿ ನಾನು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇಬ್ಬರಿಗೆ ಮಾಡಬೇಕಲ್ಲ, ಅದಕ್ಕೆ ಇಬ್ಬರಿಗೆ ಆಗುವಷ್ಟು ಒಂದು 4 ಚಪಾತಿ 5 ಚಪಾತಿ ಆಗುವಷ್ಟು ಒಂದು ಹಿಟ್ಟು ತೊಗೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ಅದಕ್ಕೆ ಸ್ವಲ್ಪ ಅರ್ಧ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೆ ನಾನು. ಆ್ಯಕ್ಚುಲಿ A2 ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾವು ಅದನ್ನೇ ಪಾಪು ಯೂಸ್ ಮಾಡ್ತೀವಲ್ಲ ಅದನ್ನೇ ಹಾಕ್ತಾ ಇದ್ದೀನಿ. ಆ್ಯಂಡ್ A2 ಮಿಲ್ಕ್ ಇಸ್ ವೆರಿ ಗುಡ್. ನಾವು ಇಲ್ಲಿ ಆ್ಯಕ್ಚುಲಿ ಇದರಿಂದ ತರ್ತೀವಿ, ಗೋಶಾಲ ಇದೆ ಅದರಿಂದ ತರ್ತೀವಿ. ಆಮೇಲೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಆಯಿಲ್ ಕೂಡ ಹಾಕೋಬೋದು. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಡವ್ ಮಾಡ್ಕೋಬೇಕು. ಸೊ ಮಸ್ತ್ ಪಕ್ಕಿ ಆ್ಯಕ್ಚುಲಿ ಈ ಥರ ರುಬ್ಬೋದ್ರಿಂದ ಮಸ್ತ್ ಸಾಫ್ಟ್ ಆಗುತ್ತೆ. ಸೊ ಈ ಥರ ಚೆಂದಾಗಿ ಅದನ್ನು ರುಬ್ಕೋಬೇಕು ಕೈಯಿಂದನೇ. ಸೊ ಅದಾದಮೇಲೆ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡಬೇಕು ಅದನ್ನು. ಸೊ 5 ನಿಮಿಷ ಆದಮೇಲೆ ಮಸ್ತ್ ಸ್ಮೂತಾಗಿರುತ್ತೆ. ಸೊ ಅದನ್ನು ನೀಟಾಗಿ ಚಪಾತಿ ಲಟ್ಸ್ಕೋಬೇಕು. ಎಣ್ಣೆ ಹಚ್ಕೊಂಡು ಈ ಥರ 3 ಲೇಯರ್ ಮಾಡಿ ಚಪಾತಿ ಮಾಡ್ಕೋಬೇಕು. ಸೊ ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗುತ್ತೆ. ತುಂಬ ಲೈಕ್ ಮಕ್ಕಳಿಗೆಲ್ಲ ಕೊಡೋಕ್ಕೆ ಬೆಸ್ಟ್ ಅನ್ಕೋತೀನಿ. ನೀವು ಬೇಕಂದ್ರೆ ತುಪ್ಪ ಹಚ್ಕೊಂಡು ಬೇಯಿಸ್ಕೋಬೋದು, ಇಲ್ಲಾಂದ್ರೆ ಆಯಿಲ್ ಹಚ್ಕೊಂಡು ಬೇಯಿಸ್ಕೋಬೋದು. ಸೊ ಈ ಥರ ಲೇಯರ್ಡಾಗಿ ಮಸ್ತ್ ಚಪಾತಿ ಆಗುತ್ತೆ. ಸೊ ತಿನ್ನೋಕ್ಕೂ ಹಾಗೇನೂ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ದಟ್ಸ್ ಆಲ್. ಬೈ.